ಇನ್ನು ಹಾವೇರಿಯಲ್ಲಿ ರಸ್ತೆ ಅಪಘಾತಕ್ಕೇನು 13 ಮಂದಿ ಬಲಿಯಾದರು. ಅಪಘಾತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆಯಾಗಿದೆ. 2 ಲಕ್ಷ ರೂಪಾಯಿ ಪರಿಹಾರವನ್ನ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ದು, ದುರಂತ ನಡೆದಿರುವ ಸುದ್ದಿ ತಿಳಿದು ನೋವಾಯಿತು. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸುತ್ತೇನೆ ಎಂದರು ಸಿಎಂ. ತಮ್ಮವರನ್ನ ಕಳೆದುಕೊಂಡ ದುಃಖತಪ್ತ ಕುಟುಂಬಗಳಿಗೆ ನನ್ನ ಸಂತಾಪ ಅಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಪಘಾತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ 2 ಲಕ್ಷ ಪರಿಹಾರವನ್ನ ಕೂಡ ಘೋಷಿಸಿದ್ದಾರೆ. ಬೆಳಗಿನ ಜಾವ ಹಾವೇರಿಯಲ್ಲಿ ನಡೆದಂತಹ ರಸ್ತೆ ಅಪಘಾತ ಅದು. ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೋದವರು ವಾಪಸ್ ಬರ್ತಾ ಇದ್ದಾಗ ಲಾರಿಗೆ ಡಿಕ್ಕಿ ಹೊಡೆದು ಟಿಟಿಯಲ್ಲಿದ್ದಂತಹ 13 ಮಂದಿ ಮೃತಪಟ್ಟಿದ್ರು, 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆ ಮೃತಪಟ್ಟವರ ಕುಟುಂಬಕ್ಕೆ 2 ಲಕ್ಷ ಪರಿಹಾರವನ್ನ ಸಿಎಂ ಘೋಷಿಸಿದ್ದಾರೆ. ಈಗ ತಾನೇ ಗೊತ್ತಾಯ್ತು ನನಗೆ, ಇಂಟೆಲಿಜೆನ್ಸ್ನವ್ರು ಫೋನ್ ಮಾಡಿದ್ರು, 13 ಜನ ಸತ್ತಿದ್ದಾರೆ. ಪಾಪ ನಿಂತಿರೋ ಲಾರಿಗೆ ಹೊಡೆದ್ಬಿಟ್ಟು 13 ಜನ ಕೆಂಪೋ ಏನೋ ಗಾಡಿ ಅದು ಸತ್ತೋಗಿದ್ದಾರೆ. ಮಕ್ಕಳು ಕೂಡ ಸತ್ತೋಗಿದ್ದಾವೆ. ಅವ್ರಿಗೆಲ್ರಿಗೂ ಕೂಡ ಯಾರ್ಯಾರು ಅಪಘಾತದಿಂದ ಸತ್ತಿದ್ದಾರೆ ಎಲ್ರಿಗೂ ತಲಾ 2 ಲಕ್ಷ ರೂಪಾಯಿ ಕೊಡ್ತೀವಿ. ಈಗ ತಾನೇ ಗೊತ್ತಾಯ್ತು ನನಗೆ, ಇಂಟೆಲಿಜೆನ್ಸ್ನವ್ರು ಫೋನ್ ಮಾಡಿದ್ರು, 13 ಜನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.